ನಮಸ್ತೆ ವೀಕ್ಷಕರೇ, ನಿಮ್ಮ ಹತ್ರ ವಾಸ್ತುನ ಹೇಳ್ತೀನಿ ಅಂತಂದಿದ್ದೆ. ತುಂಬ ಜನ ನನಗೆ ವಾಟ್ಸಪ್ನಲ್ಲಿ ಕೇಳ್ತಾಯಿದ್ರು, ಯಾವಾಗ ಹೇಳ್ತೀರಾ ವಾಸ್ತು ಹೇಳ್ತೀನಿ ಅಂದ್ರಿ. ಸುಮ್ಮನೆ ಇದು ವಿಡಿಯೋನ ಹಾಕ್ತಾ ಇದ್ದೀರಾ, ಆದರೆ ವಾಸ್ತು ವಿಡಿಯೋ ಬಗ್ಗೆ ನೀವೇನು ಹೇಳ್ತಾನೆ ಇಲ್ಲ ಅಂತ ಅಂದರು. ಬಟ್ ಇವತ್ತು ನಾನು ಕಂಪ್ಲೀಟಾಗಿ 3 ಮಂತ್ ತನಕ ನಾನು ನಿಮ್ಮ ವಾಸ್ತು ಬಗ್ಗೆ ಹೇಳ್ತೀನಿ. ಯಾರ್ಯಾರಿಗೆ ಯಾರ ಹತ್ರ ಹೋಗೋದಕ್ಕಿಂತ ಸುಮ್ಮನೆ ಇಲ್ಲಿ ಮನೇಲಿ ಕೂತ್ಕೊಂಡು ನೀವು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ವಾಸ್ತುನ ಏನು ಚೇಂಜಸ್ ಮಾಡ್ಕೋಬೇಕು, ಅಥವಾ ವಾಸ್ತುವಿಂದ ಏನೆಲ್ಲ ಬದಲಾಗುತ್ತೆ, ಏನೇನು ತೊಂದರೆಗಳಾಗುತ್ತೆ, ಅದನ್ನೆಲ್ಲ ಕಂಪ್ಲೀಟಾಗಿ ಡೈಲಿ ಒಂದು 10 ನಿಮಿಷ ಹೇಳ್ತೀನಿ. ಅದನ್ನು ನೀವು ಸರಿಯಾಗಿ ತಿಳ್ಕೊಳ್ಳಿ. ವಾಸ್ತು ಬಗ್ಗೆ ಏನು ಅಂತ ನಾನು ನಿಮಗೆ ಒಂದು ಡ್ರಾಯಿಂಗ್ ಮಾಡಿ ತೋರಿಸ್ತೀನಿ. ಆನಂತರ ವಿಚಾರ ಇದು ಕೇಳ್ಕೊಳ್ಳಿ. ಇದು ನೋಡ್ತಾ ಇದ್ದೀರಾ, ಇದು 30-40 ಸೈಟು ಅಲ್ವಾ? ಇದು 30-40 ಸೈಟು. ನಿಮಗೆ ಈ ಥರ ಸೈಟ್ ಸಿಗುತ್ತೆ ಅಲ್ವಾ? ಆ ಸೈಟ್ನಲ್ಲಿ ಹೇಗೆ ನೀವು ಮನೇನ ಕಟ್ಟಬಹುದು ಅದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಇದು ನೋಡಿ, ಇದು ಪೂರ್ವ, ಇದು ಪಶ್ಚಿಮ, ಇದು ದಕ್ಷಿಣ, ಇದು ಉತ್ತರ ಅಲ್ವಾ? ಇಲ್ಲಿ ನಿಮಗೆ ಏನು ತೊಂದರೆಗಳಾಗ್ತವೆ, ಏನೇನಾಗ್ತವೆ ಈ ಸೈಟ್ನಲ್ಲಿ, ಮತ್ತು ಎಲ್ಲಿ ಯಾವುದು ತಪ್ಪಿದರೆ ಏನಾಗುತ್ತೆ ಅನ್ನೋದು ಹೇಳ್ತೀನಿ. ಫಸ್ಟ್ ಇದನ್ನು ತಿಳ್ಕೊಳ್ಳಿ. ಪೂರ್ವ ಹೇಗೆ ತಿಳ್ಕೊಬೋದು? ಈಗ ನೀವು ಸೈಟ್ನ ತೊಗೊಂಡ್ರಿ, ಕಂಪಾಸ್ ಅಂತ ಇರುತ್ತೆ, ಅದರಿಂದ ನೀವು ತಿಳ್ಕೊಬೋದು ಪೂರ್ವ ಅಂತ ಹೇಳಿ. ಅಥವಾ ಪಶ್ಚಿಮ ಹೇಗೆ ತಿಳ್ಕೋದು, ಒಂದು ಸಣ್ಣದು ಕಾಮನ್ ಆದ ವಿಷಯ, ಅದನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ವೇಟ್, ಇದು ನೋಡಿ, ಇದು ಏನು ಸೂರ್ಯ ಇದ್ದಾನಲ್ವ, ಸೂರ್ಯ ಯಾವ ಕಡೆ ಹುಟ್ಟುತ್ತಾನಲ್ವ ಅದು ಪೂರ್ವವಾಗುತ್ತೆ. ಇದು ಆ್ಯಕ್ಚುಲಿ ಇದು ಪೂರ್ವ ಕಂಪ್ಲೀಟ್. ಈ ದಿಕ್ಕಿನಿಂದ ಈ ದಿಕ್ಕವರೆಗೂ ಪೂರ್ವ. ಆನಂತರ ಪಶ್ಚಿಮ ಅಂತ ಅನ್ಕೋತೀರ. ಸೂರ್ಯ ಎಲ್ಲಿ ಮುಳುಗ್ತಾನಲ್ವ, ಸೂರ್ಯ ಮುಳುಗೋಸ್ತರ ಅದು ಈ ದಿಕ್ಕು ಕಂಪ್ಲೀಟ್, ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಪಶ್ಚಿಮವಾಗುತ್ತೆ. ಅರ್ಥ ಆಯಿತು ಅಲ್ವಾ? ಇವಾಗ ನಿಮಗೆ ಕಂಪ್ಲೀಟಾಗಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ವಾಸ್ತು ಬಗ್ಗೆ. ನೀವು ನೋಡ್ಬೋದು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಉತ್ತರನ ಹೆಂಗೆ ಕಂಡುಹಿಡಿಯೋದು ಅಂತ ನೀವು ಯೋಚನೆ ಮಾಡ್ತಾಯಿದ್ದೀರ. ಉತ್ತರನ ಅಗದಿ ಸಿಂಪಲ್ಲಾಗಿ ನಾನು ನಿಮ್ಗೆ ಹೇಳ್ತೀನಿ. ಪೂರ್ವ ಪಶ್ಚಿಮದ ಎಡಗಡೆ, ಅಂದರೆ ಪೂರ್ವಕ್ಕೆ ನಿಂತರೆ ಬಲಗಡೆ ಆಗುತ್ತೆ, ಪಶ್ಚಿಮಕ್ಕೆ ನಿಂತರೆ ಎಡಗಡೆ ಆಗುತ್ತೆ ಅಲ್ವಾ? ಅದು ಉತ್ತರ. ಅಂದರೆ ಪೂರ್ವಕ್ಕೆ ಸೂರ್ಯನ ಎದುರುಗಡೆ ನಿಂತರೆ ಎಡಗಡೆ ಕೈ, ಪಶ್ಚಿಮಕ್ಕೆ ನಿಂತರೆ ಅದು ಬಲಗಡೆ ಆಗುತ್ತೆ, ಅದು ಉತ್ತರ. ಆನಂತರ ದಕ್ಷಿಣಕ್ಕೆ ಬಲಕ್ಕೆ ಆಗುತ್ತೆ, ಸೂರ್ಯನ ಎದುರುಗಡೆ ನಿಂತರೆ ನೀವು. ಇದು ಅರ್ಥ ಮಾಡ್ಕೋಬೋದು. ಸೂರ್ಯ ಮತ್ತು ಪೂರ್ವಕ್ಕೆ ಹುಟ್ಟಿ ಪಶ್ಚಿಮಕ್ಕೆ ಮುಳುಗುತ್ತಾನೆ. ಇದು ನಮ್ಮ ಸೈಟ್ನಲ್ಲಿ ಎಲ್ಲಿ ಬರುತ್ತೆ. ಆನಂತರ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ ಆ ಜಾಗದ ಆಯಾಗಳು. ಆದರೂ ಕೂಡ ಕಂಪ್ಲೀಟಾಗಿ ನೀವು ಕಂಪಾಸ್ನಿಂದ ಚೆಕ್ ಮಾಡಿಸಿ ಹೆಚ್ಚು ಕಡಿಮೆ ಎಲ್ಲಿ ಬರುತ್ತೆ, ಹೇಗೆ ಬರುತ್ತೆ ನಮ್ಮ ಸೈಟ್ನಿಂದ ಅಂತ ಹೇಳಿ ನೋಡ್ಬೋದು. ಬನ್ನಿ ವೀಕ್ಷಕರೇ, ಏನು ನಾವು ನೋಡ್ತೀವಲ್ವ, ಇದು ದಕ್ಷಿಣ ಆಗುತ್ತೆ. ಇದು ಆ್ಯಕ್ಚುಲಿ ಎಲ್ರಿಗೂ ಗೊತ್ತೇ ಇರುತ್ತೆ. ಬಟ್ ಇಲ್ಲಿ ಈಶಾನ್ಯ, ಈ ಸೂರ್ಯ, ಇದು 4 ಏನು ಇವಿದಲ್ಲ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಅದರ ಜೊತೆ 4 ಕೋಣಗಳು ಬರ್ತವೆ. ಮತ್ತು ಯಾವ ಕೋಣಗಳು ಅವು ಅಂದರೆ ಈಶಾನ್ಯ, ಆಗ್ನೇಯ, ವಾಯು ಮತ್ತು ನೈಋತ್ಯ. ಇವು 4. ಎಷ್ಟಾಯಿತು? 1, 2, 3, 4, ಇವು 4, 8 ಅದು. ಬಟ್ ಇವು 8 ಮುಖ್ಯವಾದ ಸ್ಥಾನಗಳು ಅಂತ ಅಂತೀವಿ. ಆದರೆ ನಿಜವಾಗ್ಲೂ ವಾಸ್ತುವಲ್ಲಿ 32 ಇವುಗಳಿದ್ದಾವೆ. ಅಂದರೆ ಮನೆಯ ಮೇನ್ ದರ್ವಾಜೆಗಳಿದ್ದಾವೆ ಅಂತ ಹೇಳ್ತಾರೆ. ನನಗೆ ನನ್ನ ಗುರು ಹೇಳ್ಕೊಟ್ಟು 32 ಬಾಗಿಲುಗಳು ಇದ್ದಾವೆ ವಾಸ್ತುವಲ್ಲಿ. ಅವು ಯಾವುವು ನಿಮಗೆ ಹೇಳ್ತೀನಿ. ಅದಕ್ಕೆ ಮುಂಚೆ ಫಸ್ಟ್ ಇದನ್ನು ತಿಳ್ಕೊಳ್ಳಿ. ಈಶಾನ್ಯ ಅಂದರೆ ಇಲ್ಲಿ ಹಣಕಾಸಿನ ವ್ಯವಹಾರ, ದುಡ್ಡು, ದೇವರು, ದುಡ್ಡು ಎರಡೂ ಕೂಡ ಈ ಭಾಗದಲ್ಲಿ ತುಂಬ ವಿಶೇಷವಾಗಿರುತ್ತೆ ಅಂತ ಹೇಳ್ತಾರೆ. ಆಗ್ನೇಯ, ಅಡುಗೆ ಮಾಡೋದು ವಿಶೇಷವಾಗಿ ಈ ಜಾಗದಲ್ಲಿ. ಆನಂತರ ವಾಯು,
ವಾಯುದಲ್ಲಿ ನಾವು ಬೆಡ್ರೂಮ್ಸ್ನ ಮಾಡೋಕ್ಕೆ ಇದು ಮಾಡ್ತೀವಿ. ಆದರೆ ಇದನ್ನು ಪ್ರಾಕ್ಟಿಕಲ್ವಾಗಿ ನೀವು 4 ಭಾಗನ ಮಾಡ್ಕೊಳ್ಳಿ. ಇದು ಎಷ್ಟು 30-40 ಸೈಟ್ನಲ್ಲಿ ಇದೆ, ಇದು 4 ಭಾಗದಲ್ಲಿ. ಆದರೆ ನಾವು ಮನೇನ ಹೇಗೆ ಎಷ್ಟು ಕಟ್ಟಿಸ್ತೀವಿ ಅದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಫಸ್ಟ್ ಇದನ್ನು ತಿಳ್ಕೊಳ್ಳಿ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಅಲ್ವಾ. ಆನಂತರ ಈಶಾನ್ಯ, ವಾಯು, ಆಗ್ನೇಯ ಹಾಗೂ ನೈಋತ್ಯ, ಇವು 4 ಉಪಕೋಣಗಳು ಅಂತ ಹೇಳ್ತೀವಿ. ಇವರಲ್ಲಿ ಇಷ್ಟು ಏನೇನು ವಿಶೇಷಗಳಿದೆ. ಪೂರ್ವದಲ್ಲಿ ಹೆಸರು ಬರುತ್ತೆ, ಪಶ್ಚಿಮದಲ್ಲಿ ಅದು ಕೂಡ ಹೆಸರು ಕೊಡುತ್ತೆ, ಉತ್ತರದಲ್ಲಿ ಹಣಕಾಸಿನ ವ್ಯವಹಾರ ಮತ್ತು ಅದು ಕೂಡ ಹೆಸರು ಬರೋದೆ, ಬಟ್ ದುಡ್ಡಿನ ವ್ಯವಹಾರದಲ್ಲಿ. ದಕ್ಷಿಣದಲ್ಲಿ ಕೂಡ ಒಂದು ಹೆಸರು ಬರೋ ಜಾಗ ಇದೆ, ಮತ್ತು ಅಲ್ಲಿ ಕೂಡ ವಿಶೇಷವಾದ ಕೆಲವೊಂದು ಇದಾವೆ. ಏನು 32 ಬಾಗಿಲುಗಳನ್ನ ಅದನ್ನಿಷ್ಟು ನಾನು ನಿಮಗೆ ಮುಂದೆ ಹೇಳ್ತೀನಿ. ಇವತ್ತಿಗೆ ಇಷ್ಟು ತಿಳ್ಕೊಳ್ಳಿ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಓಕೆ, ನಿಮಗೆ 30-40 ಸೈಟ್ ಬಗ್ಗೆ ನಾನು ಅಷ್ಟು ಹೇಳಿದೆ. ಬಟ್ 30-40 ಅಲ್ಲ, 40-50 ಆಗಲಿ, 40-60 ಆಗಲಿ, ಅವ ಸೈಜ್ ನಮ್ಮ ಪ್ರಕಾರ ಹೇಗೆ ನೀವು ಎಲ್ಲ ಸೈಟ್ ಮೇಲೆ ನೀವು ಇದು ಮಾಡ್ಬೋದು. ಆನಂತರ ಸೈಟ್ನಲ್ಲಿ ಹೆಚ್ಚು ಒಳ್ಳೆಯ ಸೈಟ್ನ ಹೇಗೆ ತೊಗೊಳ್ಳೋದು, ಆನಂತರ ಸೈಟಿಂದ ಪ್ರತಿಯೊಂದು ಮಾಹಿತಿನ ನಾನು ವಸ್ತುವಲ್ಲಿ ಕೊಡ್ತೀನಿ. ಏನೆಲ್ಲ ಸೈಟ್ ನಿಂತರೂ ತೊಂದರೆ ಆಗುತ್ತೆ. ಬಟ್ ನಾವು ಸೈಟ್ ನೋಡಿದ ತಕ್ಷಣ ತುಂಬ ಚೆನ್ನಾಗಿದೆ ಮನೇನ ಕಟ್ಟಿಸ್ಬಿಡೋಣ. ಬಟ್ ಅದನ್ನು ತಪ್ಪು ಮಾಡಬೇಡಿ. ಸೈಟ್ ಚೆನ್ನಾಗಿದೆ ನಿಜ, ಬಟ್ ಆ ಸೈಟ್ ನಿಮಗೆ ಯೋಗ ಆಗುತ್ತೆ ಇಲ್ಲೋ ಮೊದಲು ನೋಡ್ಕೊಳ್ಳಿ. ಅದನ್ನು ಹೇಗೆ ಯೋಗ ಇದೆ ನಿಮ್ಮ ಜಾತಕದಲ್ಲಿ ನೋಡ್ಕೊಳ್ಳಿ. ಆನಂತರ ಆ ಸೈಟ್ನಲ್ಲಿ ನೋಡ್ಕೊಳ್ಳಿ, ಆ ಸೈಟ್ನಲ್ಲಿ ಏನೆಲ್ಲ ತೊಂದರೆಗಳಿದೆ. ಫಸ್ಟು ನಾವು ಸೈಟ್ನ ನೋಡಿದ್ವಿ, ಆಯಿತು, ಅದು ನಮ್ಮ ಹತ್ರ ದುಡ್ಡಿದೆ, ನೀವು ಹಾಕ್ತೀರಾ. ಎಷ್ಟು ಒಂದು ಇವಾಗ 10 ಲಕ್ಷನೋ, 20 ಲಕ್ಷನೋ, 30 ಲಕ್ಷನೋ, 50 ಲಕ್ಷನೋ ತನಕ ಸೈಟ್ಗಳಿದ್ದಾವೆ ಅವೇ ಏರಿಯಾದಲ್ಲಿ ನೀವು ತೊಗೋತೀರಾ. ಬಟ್ ಆ ಸೈಟ್ ನಿಮಗೆ ಯೋಗ ಇದೆ ಇಲ್ಲೋ, ನೀವು ಜಸ್ಟ್ ಸೈಟಿಗೆ ಹಾಕಿರ್ತೀರ, ಬಟ್ ಆ ಸೈಟ್ ನಂತರ ನೀವು ಮನೆ ಕಟ್ಟಿಸ್ತೀರಲ್ಲ ಅದರ 4 ಪಟ್ಟನ್ನ ಹಾಕ್ತೀರ ನೀವು ಅಲ್ವಾ. ಈಗ ನೀವು 10 ಲಕ್ಷಕ್ಕೆ ಒಂದು ಸೈಟ್ ತೊಗೊಂಡ್ರೆ ಮಿನಿಮಮ್ ಒಂದು 40 ಲ್ಯಾಕ್ಸ್ 40 ಲಕ್ಷ ಬೇಕು ಒಂದು ಮನೆ ಕಟ್ಸೋಕ್ಕೆ. ಆ 40 ಲಕ್ಷನ ಹಾಕೋಕ್ಕಿಂತ ಮುಂಚೆ ನೀವು 10 ಲಕ್ಷ ಮಾತ್ರ ಹಾಕಿರ್ತೀರ ಸೈಟಿಗೆ, ಆ 40 ಲಕ್ಷ ಆನಂತರ ಇಡಿ. ಆ 40 ಲಕ್ಷಕ್ಕಿಂತ ಮುಂಚೆ 10 ಲಕ್ಷದಲ್ಲಿ ಆ ಯೋಗ ಇದೆ ಇಲ್ಲೋ. ಯಾಕಂದರೆ ನಮ್ಮ ಗುರುಗಳು ಹೇಳ್ತಾರೆ, ಒಂದು ಮನೆ ಕಟ್ಸಿದ್ರೆ 3 ತಲೆಮಾರ ಬಾಳಬೇಕು. ಏನು ಅಂತ ಅಂದರೆ, ಒಂದೇ ಒಂದು ಮನೇನ ನಾವು ಓಪನಿಂಗ್ ಮಾಡಿದರೆ ಆ ಮನೆಯಲ್ಲಿ ಆ ಕಟ್ಸಿದ ಓನರು, ಅವನ ಮಗ, ಮೊಮ್ಮಗ, ಈ 3 ಜನ್ರೇಷನ್ ಬಾಳಬೇಕು. ಅಂದರೆ ಮಿನಿಮಮ್ 120 ವರ್ಷಗಳನ್ನ ತನಕ ಬದುಕಬೇಕು. ನೀವೇನಂತೀರ, ಇಲ್ಲ ಒಂದು 30-40 ವರ್ಷಕ್ಕೆ ಮನೆ ಬೀಳುತ್ತೆ, ತಪ್ಪು ಕಲ್ಪನೆ. 30-40 ವರ್ಷಕ್ಕೆ ಮನೆ ಬೀಳೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ಅದು ಬೀಳಬೇಕು ಅಂದರೆ ಅದರಲ್ಲಿ ಏನಾದರೂ ಮಟೀರಿಯಲ್ ಸುಮಾರು ಹಾಕಿರ್ಬೋದು. ಬಟ್ ನೀವು 10 ಲಕ್ಷಕ್ಕೆ 40 ಲಕ್ಷ ಖರ್ಚು ಮಾಡಿ ಮನೆ ಕಟ್ಟಿಸ್ತೀರ ಅಂದರೆ 100 ವರ್ಷ ಆಯುಷ್ಯ ಅಂತೂ ಇದ್ದೇ ಇರುತ್ತೆ. ಇನ್ನು ಸಣ್ಣ ಪುಟ್ಟ ರಿಪೇರಿ ಅದು ಇದು ಮಾಡಿಸಿದರೆ ಅದು ಬಾಳುತ್ತೆ ಅಲ್ವಾ. ಇಲ್ಲಪ್ಪ, ಈಗ ಮಣ್ಣಿನ ಮನೆಗಳಿಗೆ ನೋಡಿ ಎಷ್ಟು ವರ್ಷ ಆಯುಷ್ಯು, 100 ವರ್ಷ, 500 ವರ್ಷದ ಮನೆಗಳನ್ನ ನಾನು ನೋಡಿದ್ದೀನಿ. ನಾನು ಸುಮಾರು ಮನೆ ವಾಸ್ತುನ ನೋಡಿದ್ದೀನಿ. ಮಿನಿಮಮ್ ಒಂದು 500 ಮನೆ ತನಕ ಹೋಗಿದ್ದೀನಿ, ನೋಡಿದ್ದೀನಿ. 500-1000 ಮನೆ ಅವ್ರದ್ದು ಎಲ್ಲ ನಾನು ಹೋದಾಗ ನನಗೆ ಗೊತ್ತಾಗ್ತಾಯಿತ್ತು ಏನಿದೆ ವಾಸ್ತುವಲ್ಲಿ ತೊಂದರೆ, ಏನು ಪ್ರಾಬ್ಲಮ್ಸ್ ಇದೆ. ಎಲ್ಲ ನೀಟಾಗಿ ಮನೆ ಕಟ್ಸಿರ್ತಾರೆ, ತುಂಬ ಚೆನ್ನಾಗಿರುತ್ತೆ. ಬಟ್ ಏಕಾಏಕಿ ಮನೆಗಳಲ್ಲಿ ತೊಂದರೆಗಳು. ಯಾಕೆ ತೊಂದರೆ? ವಾಸ್ತು ಜಾಗೃತ ಆಗೋದು, ನೀವು ಅಂದ್ಕೊಂಡಿರ್ತೀರ ವಾಸ್ತು ಜಾಗೃತ ಆಗೋದು ಇಲ್ಲ ಸರಿಯಾಗಿದೆ ಮನೆ ಅಂತ. ಆಗ್ನೇಯಲ್ಲಿ ಅಡುಗೆ ಮನೆ ಇದೆ, ಈಶಾನ್ಯದಲ್ಲಿ ದೇವ್ರ ಮನೆ ಇದೆ, ಮತ್ತು ಪರ್ಫೆಕ್ಟಾಗಿ ವಾಯು ಮತ್ತು ನೈಋತ್ಯದಲ್ಲಿ ರೂಮ್ಗಳಿದ್ದಾವೆ. ಆದರೂ ಕೂಡ ಮನೇಲಿ ತೊಂದರೆಗಳೇ ಅದಕ್ಕೆ. ಅದು ಮುಖ್ಯ. 3 ಕಾರಣದಿಂದ ವಾಸ್ತು ತೊಂದರೆಗಳಿರುತ್ತೆ. ಫಸ್ಟು ಯಜಮಾನದ ಜಾತಕ, ಅದನ್ನು ತಿಳ್ಕೊಳ್ಳಿ. ಅವನ ಜಾತಕದಲ್ಲಿ ಗುರು ಯೋಗ ಇದೆ ಇಲ್ಲೋ, ಶುಕ್ರನ ಯೋಗ ಇದೆ ಇಲ್ಲೋ, ಶನಿ ಯೋಗ ಇದೆ ಇಲ್ಲೋ, ಇವು 3 ನೋಡ್ಕೊಳ್ಳಿ. ಗುರು, ಶುಕ್ರ, ಶನಿ, ಇವರು 3 ಜನ ಚೆನ್ನಾಗಿದ್ದರೆ ಮನೆ ಕಟ್ಸೋಕ್ಕೆ 100% ಆಗುತ್ತೆ. ಆಮೇಲೆ ಆ ಕಟ್ಸಿದ ಮನೆಯಲ್ಲೂ ಇವ್ರು ಚೆನ್ನಾಗಿ ಬಾಳ್ತಾರೆ. ಬಾಕಿ ಗ್ರಹಗಳು ಏನು ಅಂತ ನಾನು ಹೇಳಲ್ಲ, ಅವು ಪವರ್ಫುಲ್ ಇರುತ್ತೆ. ಬಟ್ ಗುರು, ಶುಕ್ರ, ಶನಿ ಇವರು ತುಂಬ ವಿಶೇಷವಾದ ಗ್ರಹಗಳಲ್ಲಿ ಇದ್ದಾರೆ.
ಆನಂತರ ಹೆಚ್ಚು ಅಂದರೆ ಸೂರ್ಯನ ಅನುಗ್ರಹ ಇದೆ ಇಲ್ಲೋ, ರವಿ ಅನುಗ್ರಹ ಇದ್ದರೆ ಖಂಡಿತ ಮನೆ ಅನುಕೂಲಕರವಾಗುತ್ತೆ. ಎರಡನೇದು, ಅಲ್ಲಿ ಆ ಭೂಮಿಯಲ್ಲಿ ನಿಮ್ಮ ಋಣ ಇದೆ ಅಥವಾ ಆ ಭೂಮಿಯಲ್ಲಿ ನಿಮಗೆ ವಿಶೇಷವಾದ ಧನ ಸಮೃದ್ಧಿ ಆಗುತ್ತೆ. ಎಷ್ಟೋ ಜನ ಮನೆ ಕಟ್ಟಿಸ್ತಾರೆ, 1 ವರ್ಷಕ್ಕೆ ಮಾರ್ಕೊಂಡು ಹೋಗ್ತಾರೆ. ಎಷ್ಟೋ ಜನ ಮನೆ ಕಟ್ಟಿಸ್ತಾರೆ 3 ವರ್ಷಕ್ಕೆ, 7 ವರ್ಷಕ್ಕೆ, ಸುಮಾರು 12 ವರ್ಷಕ್ಕೆ, 21 ವರ್ಷಕ್ಕೆ, ಕೊನೆಯದಾಗಿ 32 ವರ್ಷಕ್ಕೆ ಮನೇನ ಮಾರ್ಕೊಂಡು ಹೋಗ್ತಾರೆ. ತುಂಬ ಜನರು ನೋಡಿದ್ದೀನಿ ನಾನು, ಮಾರ್ಕೊಂಡು ಹೋಗ್ತಾರೆ. ಯಾಕೆ 32 ವರ್ಷ? ಅಲ್ಲ, ವಾಸ್ತು ತೊಂದರೆ ಇದ್ದರೂ 32 ವರ್ಷಗಳವರೆಗೂ ಹೇಗೆ ಬಾಳೆ ಮಾಡಿದರು ಆ ಮನೇಲಿ ಇರುತ್ತೆ. ಕೆಲವೊಂದು ದೈವಿ ಶಕ್ತಿ, ಕೆಲವೊಂದು ವಿಶೇಷವಾದ ದೇವರ ಅನುಗ್ರಹ, ಅವರ ಪೂಜೆ ಪುನಸ್ಕಾರ ಅಥವಾ ಮನೆ ದಲ್ಲಿರೋ ದೇವತಾ ಕಾರ್ಯಗಳು ಅವೆಲ್ಲವನ್ನು ಹಿಡ್ಕೊಂಡು ನಿಮಗೆ ತೊಂದರೆ ಆಗ್ತಾ ಇರುತ್ತೆ. ಆದರೂ ಕೂಡ ಅಲ್ಲಿ ನಿಮ್ಮನ್ನು ಬದುಕಿಸುತ್ತೆ. ಆದರೆ ನೀವೇ ಅದನ್ನು ಬೇಜಾರ ಮಾಡಿಕೊಂಡು ಮನೇನ ಮಾರಿಬಿಡ್ತೀರ. ಇದು ಪ್ರತ್ಯೇಕವಾಗಿ ನಾನು ತುಂಬ ಜನರು ನೋಡಿದ್ದೀನಿ. ಯಾಕೆ ಮಾರ್ತೀವಿ ಅಂದರೆ ಅಲ್ಲಿ ವಾಸ್ತು ಏನು ತಪ್ಪನ್ನು ಕಟ್ಸಿರ್ತಾರೆ. ಆ ತಪ್ಪನ್ನು ನಾನು ನಿಮಗೆ ಪ್ರತಿದಿನ ಹೇಳ್ತಾ ಹೋಗ್ತೀನಿ. ಆಮೇಲೆ ವಾಸ್ತು ಅಂದರೆ ಏನು? ಎಲ್ಲರೂ ಹೇಳ್ತಾರೆ ಭೂಮಿ ರೌಂಡಾಗಿದೆ, ಇಲ್ಲಿ ವಾಸ್ತು ಎಲ್ಲಿ ಬರುತ್ತೆ ಅಂತ ನೀವು ವಿಚಾರ ಅಂತೀರ. ನಿಜವಾಗ್ಲೂ ಭೂಮಿ ರೌಂಡೇ ಆಗಿದೆ, ಬಟ್ ಯಾರು ನೋಡಿದ್ದೀರಾ ಹೇಳಿ? ಯಾರೂ ನೋಡಿಲ್ಲ. ಭೂಮಿ ರೌಂಡ್ ಆಗಿದೆ ಒಪ್ಕೋತೀವಿ, ಸೈಂಟಿಸ್ಟ್ ಹೇಳ್ತಾರೆ. ಬಟ್ ಸೈಂಟಿಸ್ಟ್ಗಳು ಹೇಳೋದು, ಈಗ ಮೊಬೈಲ್ನಲ್ಲಿ ನಾವು ಮುಖಾನ ಕಾಣಿಸುತ್ತೆ, ಆದರೆ ಅದನ್ನು ಮುಟ್ಟಕ್ಕೆ ಸಾಧ್ಯನಾ ಹೇಳಿ? ಅಥವಾ ನಮ್ಮ ಕೈಯಿನ ಬರೋಣ ಇಲ್ಲಲ್ವ, ಜಸ್ಟ್ ಕಣ್ಣು ಹೇಳ್ಬೋದು. ಆದರೆ ಭೂಮಿ ರೌಂಡ್ ಆದರೂ ನಮಗೆ ಭೂಮಿ ನಮ್ಮ ಕಣ್ಣೆದುರುಗಡೆ ಕಾಣೋದು ಚೌಕಾಕಾರ ಅಲ್ವಾ? ಚೌಕಾರ ಏನು ಗುಡ್ಡುಗಾಡುಗಳ ಎತ್ತರಗಳು ಕಾಣಬೋದು ನಾವಲ್ಲಿ ಹೋದಾಗ, ನಮ್ಗೆ ಅನಿಸುತ್ತೆ ಅದನ್ನು ನಾವು ಮೆಟ್ಲಾತ್ತೆ ಹೋದಾಗ. ಬಟ್ ಭೂಮಿ ನಮ್ಮ ಸೈಡ್ ತೊಗೊಳ್ಳೋದು ನಮ್ಮ ಎದುರುಗಡೆ ನಮ್ಗೆ ಕಾಣೋದು ಚೌಕಾಕಾರ. ಚೌಕ ಅಡ್ಡು ಏನೋ ಒಟ್ಟು ಚೌಕ ಆಕಾರ ಅಲ್ವಾ? ಅದಕ್ಕೆ ಭೂಮಿ ರೌಂಡ್ ಆದರೂ ಕೂಡ ನಮಗೆ ಕಾಣೋದು ನಮ್ಮ ಎದುರುಗಡೆ ಚೌಕ ಆಕಾರ. ಸೂರ್ಯ ರೌಂಡ್ ಇದ್ದಾನೆ ನಿಜ, ಒಪ್ಕೋತೀನಿ. ಆದರೆ ಸೂರ್ಯನ ಮುಟ್ಟೋಷ್ಟು ನಮಗಿದೆಯಾ? ಸೂರ್ಯನ ಛಾಯೆ ನಮಗೆ ಬರ್ಬೋದು ನಮ್ಮ ದೇಹದಲ್ಲಿ. ಅದು ರೌಂಡಾಗಿ ಬರ್ತಾ ಇಲ್ಲಲ್ವ? ನಾವು ಹೆಂಗಿದೀವೋ ಹಂಗೆ ಬರುತ್ತಲ್ವ? ನಾವು ಭೂಮಿಯಲ್ಲಿದ್ದೀವಿ, ಅದನ್ನು ಫಸ್ಟನ್ನು ನಾವು ಅರ್ಥ ಮಾಡ್ಕೋಬೇಕು. ಭೂಮಿಯ ಸೈಟ್ ಏನಿದೆ ನಮಗೆ 30-40, 30-40 ಸೈಟು, 40-50, 60-80 ಸೈಟ್ ಸಿಗುತ್ತೆ ಇಲ್ವಾ? 5 ಗುಂಟೆ, 5,000 ಸ್ಕ್ವೇರ್ ಫುಟು. ಇವಾಗೆಲ್ಲ 30-40 ಏನಿಲ್ಲ. ಇದು ಇವಾಗ ಸ್ಕ್ವೇರ್ ಫುಟ್ ಬಂದಿದೆ ನೋಡಿ, 1,000 ಸ್ಕ್ವೇರ್ ಫುಟ್ಟು, 2,000, 5,000, ಅದೇ ಥರ ಸೈಟ್ಗಳನ್ನ ಬಂದಿದ್ದಾವೆ. ಎಲ್ಲಿ ಏನು ತೊಂದರೆಗಳಾಗುತ್ತೆ ನಾನು ಅದನ್ನೇ ಹೇಳ್ತೀನಿ. ಯಾಕಂದ್ರೆ ಸುಮಾರು ಮನೆಗಳನ್ನ ನೋಡಿದ್ದೀನಿ, ತುಂಬ ಅಂದರೆ ತುಂಬ ಮನೆಗಳನ್ನ ನೋಡಿದ್ದೀನಿ, ಅಲ್ಲಿ ಎಷ್ಟು ಏನೇನು ಇದೆ ಅಂತ ಹೇಳಿ. ಆನಂತರ ನಿಮ್ಮ ಪ್ರತಿಯೊಂದು ಸೈಟ್ನಲ್ಲಿ ಏನೇನು ತೊಂದರೆ, 3 ತೊಂದರೆ ಅಂತ ಹೇಳಿದ್ನಲ್ವಾ? ಫಸ್ಟು ಮನೆ ಯಜಮಾನದು, ಎರಡನೇದು ಆ ಸೈಟ್ನಲ್ಲಿ ದೇವತಾದೇನಾದರೂ ಇದೆಯಾ, ದೇವ್ರದ್ದು ಏನಾದರೂ ತೊಂದರೆ ಇದೆಯಾ, ಅನುಗ್ರಹ ಇದೆಯಾ ಅಥವಾ ಆ ಸೈಟ್ನಲ್ಲಿ ಅದನ್ನು ನೋಡ್ಕೊಳ್ಳಿ. 3ನೇದ್ದು ಭೂತ ಪ್ರೇತ ಪಿಶಾಚಿಯ ತೊಂದರೆಗಳು. ಇದು ಈ ವಾಸ್ತುವಲ್ಲಿರೋದು ಇವು 3. ಒಂದು ಮನೆ ಯಜಮಾನಂದು ಜಾತಕ, ಮನೆ ವಾಸ್ತು, ಇದನ್ನು ಸರಿಯಾಗಿ ತಿಳ್ಕೊಳ್ಳಿ. ವಾಸ್ತು ದೋಷ, ದೇವತಾ ದೋಷ ಅಥವಾ ದೇವತಾ ಅನುಗ್ರಹ ಅಥವಾ ಭೂತ ಪ್ರೇತ ದೋಷ ಅಥವಾ ಭೂತ ಪ್ರೇತದ ಅನುಗ್ರಹ. ಭೂತ ಪ್ರೇತದ ಅನುಗ್ರಹ ತುಂಬ ಕಡಿಮೆ, ಅದು ಆಗೋದು 100ಕ್ಕೆ 90ರಷ್ಟು ಆಗೋಕ್ಕೆ ಸಾಧ್ಯ ಇಲ್ಲ, ಬರೀ 10%. ಯಾಕಂದರೆ ಹಿರಿಯರದ್ದು ಏನಾದರೂ ಆಶೀರ್ವಾದ, ಅದೇ ಭೂತ ಅಂದ್ರೂ ಪಿತೃಗಳ ಆಶೀರ್ವಾದ ಮತ್ತು ಪಿತೃಗಳ ದೋಷ ಎರಡೂ ಬರುತ್ತೆ. ಅರ್ಥ ಆಯ್ತವಾ? ಆಶೀರ್ವಾದನೂ ಬರುತ್ತೆ, ದೋಷನೂ ಬರುತ್ತೆ. ಅದು ಹೇಗೆ ಬರುತ್ತೆ? ಒಂದು ವಾಸ್ತುವಲ್ಲಿ ನೀವು ಮನೆ ಬಾಗಿಲುಗಳನ್ನು 32 ಏನು ನಾನು ನಿಮಗೆ ಹೇಳಿದ್ನಲ್ಲ, ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆ 32 ಬಾಗಿಲದಲ್ಲಿ ಯಾವ ಬಾಗಿಲ ನಿಮಗೆ ಶ್ರೀಮಂತ ಮಾಡ್ಬೋದು, ಬಡವರು ಮಾಡ್ಬೋದು, ನಿಮಗೆ ಯಾವ ಬಾಗಿಲದಲ್ಲಿ ನಿಮಗೆ ಪ್ರಾಣನೂ ಕೂಡ ಕಳೀಬೋದು, ಪ್ರಾಣನೂ ಬದುಕಿಸ್ಬೋದು, ಅಥವಾ ಯಾವ ಬಾಗಿಲಲ್ಲಿ ಹೆಸರು ಬರ್ಬೋದು ಅಥವಾ ಹೆಸರು ಕಳೆಯಬೋದು, ದುಡ್ಡು ಬರ್ಬೋದು, ದುಡ್ಡು ಹೋಗೋದು, ಪ್ರತಿಯೊಂದನ್ನು ಡೋರ್ಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇವತ್ತಿನಿಂದ 3 ತಿಂಗಳ ಒಳಗಡೆ ಕಂಪ್ಲೀಟ್ ನಿಮ್ಮ ಮನೆಯಲ್ಲಿ ನೀವೇ ಒಂದು ವಾಸ್ತುಗಳ ಹೇಳೋ ತರಹ ಆಗಬೇಕು ಅನ್ನೋ ಆಸೆ ನನಗೆ. ಖಂಡಿತ ನಾನು ನಿಮಗೆ ಇದನ್ನ ನಮ್ಮ ಗುರುಗಳು ನನಗೆ ಹೇಳಿದರು ಅಂತ ಆವಾಗಲೇ ಹೇಳಬೇಕು ಅಂತ ಇತ್ತು. ಬಟ್ ನನಗೆ ಸ್ವಲ್ಪ ಸಮಯ ಇದಾಗಿರ್ಕಿಲ್ಲ. ಇವಾಗ ನಾನು ಮತ್ತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ.
ವಾಸ್ತು ಬಗ್ಗೆ ತುಂಬ ಅಂದರೆ ತುಂಬ ಮಿನಿಮಮ್ ನಾನು 9-10 ವರ್ಷಗಳಿಂದ ವಾಸ್ತುನ ನಾನು ಕಲ್ತೀನಿ. ವಾಸ್ತು ಕಲಿಯೋದಕ್ಕಿಂತ ಅನುಭವ ಆಗಬೇಕಂತೆ ನಮ್ಮ ಗುರುಗಳು ಹೇಳ್ತಾರೆ. ವಾಸ್ತು ಏನು ಎಲ್ಲರೂ ಹೇಳ್ತಾರೆ, ಆಗ್ನೇಯ, ವಾಯು, ಈಶಾನ್ಯ ಎಲ್ಲವನ್ನು ದಿಕ್ಕುಗಳನ್ನ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಇವು ನಾಲ್ಕು ಉಪನಾಲ್ಕು ಹೇಳ್ತಾರೆ. ಬಟ್ ಅಲ್ಲಿ ನಿಜವಾಗ್ಲೂ ನಡೀತಿದೆ ಏನು ಅದನ್ನು ಹೇಳೋಕ್ಕೆ ನಾವು ಪ್ರಯತ್ನ ಮಾಡಬೇಕು. ನಾವು ಅನುಭವ ಬರಬೇಕು. ಯಾವುದು ನಾವು ನೋಡ್ತಾ ಹೋಗ್ತೇವಲ್ಲ ಅಲ್ಲಿ ಅನುಭವಗಳನ್ನ ಆಗ್ತವೆ. ವಾಸ್ತುವಲ್ಲಿ ಆ ವಾಸ್ತು ತೊಂದರೆಗಳನ್ನ ಹೇಗೆ ನಿವಾರಿಸಬೇಕು, ಕೆಲವೊಂದು ದೇವತಾ ಕಾರ್ಯಗಳಿಂದ, ಕೆಲವೊಂದು ದಾನ ಧರ್ಮಗಳಿಂದ, ಕೆಲವೊಂದು ವಿಶೇಷವಾದ ಪೂಜೆ ಪುನಸ್ಕಾರ, ಅಥವಾ ಕೆಲವೊಂದು ಏನಪ್ಪ ಅಂದರೆ ಈ ಫೋಟೋಗಳು ಹಾಕ್ಬೋದು, ಮತ್ತು ಕೆಲವೊಂದು ಗಿಡಗಳನ್ನ ಇಡೋದ್ರಿಂದ, ಮನೆಯಲ್ಲಿ ಗಿಡಗಳನ್ನ ಹಚ್ಚೋದ್ರಿಂದ ಇವೆಲ್ಲವೂ ನಾನು ನಿಮಗೆ ಹೇಳ್ಕೊಡ್ತೀನಿ. ಖಂಡಿತ ನಮ್ಮ ವಾಸ್ತುನ ಸ್ವೀಕಾರ ಮಾಡಿ ಮತ್ತು ಚೆನ್ನಾಗಿ ತಿಳ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಏನೇ ತೊಂದರೆ ಇದ್ದರೂ ಕೂಡ ಖಂಡಿತ ನನಗೆ ಕಮೆಂಟ್ ಮುಖ ಹೇಳಿ. ಧನ್ಯವಾದಗಳು. ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡಿ. NG ಚಾನಲ್ನ ಮರದೇ ನೋಡಿ. ಬಾಯ್.